ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ರೆಸಿಪಿ ಮಾಡ್ತಿದ್ದೀನಿ ಅಪ್ಪ ಅಂದರೆ ಸೊಪ್ಪಿನ ಪಲ್ಯ, ತಳಸೋ ಸೊಪ್ಪು ಅಂತಾರಲ್ಲ, ಸೊ ಅದು 10 ರೂಪಾಯಿಗೆ ಒಂದು ದೊಡ್ಡ ಕಟ್ಟೆ ಸಿಗುತ್ತೆ. ಸೊ ನಾನು ಅದನ್ನು 2 ಟೈಮ್ ಮಾಡ್ತೀನಿ. ಸೊ ಇವಾಗ ಮಳೆಗಾಲ ಆಗಿರೋದ್ರಿಂದ ಸೊಪ್ಪಲ್ಲಿ ತುಂಬ ಹುಳುಗಳಿರ್ತವೆ. ಸೊ ನನಗೆ ಗೊತ್ತಿಲ್ಲದೇ ತೊಗೊಂಬಂದುಬಿಟ್ಟಿದ್ದೆ. ಸೊ ಸೂಕ್ಷ್ಮವಾಗಿ ನೋಡಿಬಿಟ್ಟು ಹಾಕಬೇಕು. ಎಲ್ಲದರಲ್ಲೂ ಇರಲ್ಲ, ತುಂಬ ರೇರ್. ಬಟ್ ಮಳೆಗಾಲದಲ್ಲಿ ಸೊಪ್ಪಲ್ಲಿ ಜಾಸ್ತಿ ಹುಳ ಇರುತ್ತೆ. ಹಸಿ ತರಕಾರಿನ ಹಸಿ ಸೊಪ್ಪನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತಾರೆ, ಅದರಾಗೂ ಹೆಚ್ಚು ಸೊಪ್ಪುಗಳನ್ನ. ಸೊ ಅದನ್ನು ಚೆನ್ನಾಗಿ ನೋಡಿಬಿಟ್ಟು ಕಟ್ ಮಾಡ್ಕೊಂಡು ಹಾಕೋಬೇಕು. ಅದನ್ನು ಹೆಚ್ಚಿಬಿಟ್ಟು ಚೆನ್ನಾಗಿ 2ರಿಂದ 3 ಸಲ ಇಲ್ಲ 4 ಸರಿನಾದರೂ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಉಪ್ಪು ಹಾಕಿ ತೊಳಿರಿ. ಅದಾದಮೇಲೆ ನೆಕ್ಸ್ಟ್ ಒಂದು ಬಾಣಲೆನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ನೆಸಸರಿ ಇಲ್ಲ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದಾದಮೇಲೆ ಒಂದು ಈರುಳ್ಳಿನ ಹಾಕ್ತಿದ್ದೀನಿ ಕಟ್ ಮಾಡಿಬಿಟ್ಟು, ಉದ್ದುದ್ದ ಕಟ್ ಮಾಡಿ. ಅದಾದಮೇಲೆ ತೊಳೆದಿಕ್ಕಿರೋ ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿಡಿ. ಸೊ ಸೊಪ್ಪು ಎಷ್ಟೇ ಇದ್ದರೂ ಅದು ಬೆಂದಮೇಲೆ ಸ್ವಲ್ಪ ಆಗೋದು. ಸೊ ಅದನ್ನು ಆವಾಗ ಓಪನ್ ಮಾಡಿಬಿಟ್ಟು 1-2 ಸಲ ಬೇಲಿದ ಕೆಳಗಿನ ಮೇಲೆ ಸೌಟಿಲೆ ಕೈ ಹಾಕ್ತಿರ್ಬೇಕು. ಸೊ ಇದು ಸ್ವಲ್ಪ ಬೇಯೋವರೆಗೂ ಬಿಡಬೇಕಾಗುತ್ತೆ. ಉಪ್ಪು ಇವಾಗಲೇ ಹಾಕಬೇಡಿ, ಯಾಕಂದರೆ ಸೊಪ್ಪು ಬೆಂದಮೇಲೆ ಸ್ವಲ್ಪ ಕಾಣುತ್ತೆ. ಸೊ ಆವಾಗ ಹಾಕಿದರೆ ಅದು ಪರ್ಫೆಕ್ಟ್ ಆಯಿತೆ ಗೊತ್ತಾಗುತ್ತೆ. ಸೊ ಇದು ಎಲ್ಲ ಬೇಯೋಕ್ಕೆ ಒಂದು 10 ನಿಮಿಷ ಆದರೂ ಟೈಮ್ ಬೇಕಾಗುತ್ತೆ. ಈ ಸೊಪ್ಪು ತುಂಬ ತೆಳ್ಳಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಸೊ ಹಾಗಾಗಿ ನೋಡ್ತಿರ್ಬೋದು ಎಲ್ಲ ಬೆಂದು ಎಷ್ಟು ಆಗಿದೆ ಸೊಪ್ಪು ಅಂತ. ಸೊ ಇದು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕು. ಅದು ವಿಡಿಯೋ ಮಾಡುವಾಗ ಸ್ಕಿಪ್ ಆಗಿದೆ. ಸೊ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅದಕ್ಕೇನೋ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಸಾಕು. ಇಲ್ಲ ನಮಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಡ ಅಂತಂದರೆ ಒಣ ಮೆಣಸಿನ್ಕಾಯಿನ ಒಂದು 4 ಪೀಸ್ ಮಾಡ್ಕೊಂಬಿಟ್ಟು ಹಾಕ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.